ಈ ಒಂದು ವಿಡಿಯೋ ನಮ್ಮ ಹೆಣ್ಣು ಮಕ್ಕಳಿಗಾಗಿ. ಒಂದು ಈಗ ಮೊದಲು ಎಲ್ಲ ಏನು ಕಾಡಲ್ಲಿರ್ತಾಯಿದ್ರು, ಗಂಡಸರು ಬೇಟೆ ಎಲ್ಲ ಆಡ್ಕೊಂಬರೋರು. ಹಾಗಾಗಿ ಮನೇಲಿ ಹೊರಗಡೆ ಅಂದರೆ ಮನೆ ಬಾಗಿಲು ಇದು ಎಲ್ಲ ಏನು ಇರ್ತಾ ಇರಲಿಲ್ಲ. ಹಾಗಾಗಿ ಯಾವ್ದಾದ್ರು ಪ್ರಾಣಿ, ಚಿರತೆ, ಹುಲಿ, ಸಿಂಹ ಏನಾದ್ರು ಬಂದರೆ ಅಂತ ಭಯ ಬೀಳ್ತಾಯಿದ್ರು. ಇವಾಗ ಯಾವ್ದಾದ್ರು ಝೂನಲ್ಲಿ ಹೋದಾಗ ಚಿರತೆ, ಸಿಂಹನೆಲ್ಲ ನೋಡಿ ಖುಷಿ ಪಡ್ತಾರೆ. ಅದೇ ಚಿರತೆ ಅಥವಾ ಸಿಂಹ ಹೊರಗಡೆ ಫ್ರೀಯಾಗಿ ಓಡಾಡ್ತಾ ಇದ್ದರೆ ಹೆಂಗಸರು ಅಲ್ಲ, ಗಂಡಸರು ಭಯ ಬೀಳ್ತಾರೆ. ಅದೇ ಒಂದು ಇದು ಕಟ್ ಮಾಡಿ ಈ ಕಡೆ ಬನ್ನಿ. ಈಗ ಗಂಡಸರು ಮನೆಯಲ್ಲೇ ಇದ್ದರೆ ಹೆಂಗಸರಿಗೆ ಏನೂ ಅಷ್ಟು ಭಯ ಆಗಲ್ಲ. ನನ್ನ ಗಂಡ ಬಿಟ್ಟು ಹೋಗ್ತಾನೆ ಅದು ಇದು ಅಂತ. ಫ್ರೀಯಾಗಿ ಊರೂರು ಸುತ್ತಾ ಇದ್ದರೆ ಅವರಿಗೆ ಒಂದು ಭಯ ಇರುತ್ತೆ, ಓ ನನ್ನ ಗಂಡ ಎಲ್ಲ ಬಿಟ್ಟು ಹೋದ್ರೆ ಅಂತ. ಅದಕ್ಕೆ ಕೂಗಾಡ್ತಾ ಗಲಾಟೆ ಮಾಡ್ತಾ ಇರ್ತಾರೆ. ಸೊ ನೀವು ಝೂ ಅಲ್ಲಿರೋ ಚಿರತೆ ಥರ ಮನೇಲಿದ್ದರೆ ಅವರಿಗೆ ಸಮಾಧಾನ. ಬೇಟೆ ಆಡೋ ಚಿರತೆ ಥರ ಫ್ರೀಯಾಗಿ ಓಡಾಡ್ತಾ ಇದ್ದರೆ ಅವರಿಗೆ ಭಯ. ಆ ಭಯಕ್ಕೆ ಅವರು ಕೂಗಾಡ್ತಾರೆ, ಗಲಾಟೆ ಮಾಡ್ತಾರೆ. ಎಲ್ಲ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಫ್ರೀಯಾಗಿ ಅವರಿಗೂ ಫ್ರೀಯಾಗಿರಬೇಕು ಅಂತ ಅನಿಸತ್ತೆ, ಬಟ್ ಫ್ರೀಯಾಗಿರೋಕ್ಕೆ ಧೈರ್ಯನೂ ಮಾಡಬೇಕು. ಸೊ ಚಿರತೆ ಪ್ರಾಣಿಗಳ ಭಯ ಅಂತ ಅಲ್ಲ, ಒಟ್ಟಿನಲ್ಲಿ ಗಂಡಸರಿಗೆ ಧೈರ್ಯ ಜಾಸ್ತಿ, ಹೆಂಗಸರಿಗೆ ಧೈರ್ಯ ಇಲ್ಲ ಆ ಥರ ಅಲ್ಲ. ಹೆಂಗಸರು ಅವರ ಸಂಬಂಧಗಳನ್ನೆಲ್ಲ ಬಿಟ್ಟು ಮದುವೆ ಆಗಿ ಸಿಂಗಲ್ಲಾಗಿ ಬರ್ತಾರೆ ಹುಡುಗನ ಮನೆಗೆ. ಆ ಧೈರ್ಯ ಗಂಡಸರಿಗಿರಲ್ಲ. ಅದೇ ಕೆಲವೊಂದು ಇದಕ್ಕೆ ಏನು ಸಾಧನೆ ಏನಾದ್ರು ಮಾಡಬೇಕು ಅಂದರೆ ಧೈರ್ಯ ಮಾಡಬೇಕು. ಧೈರ್ಯ ಮಾಡಿ ಒಂದು ನಿರ್ಧಾರ ತೊಗೊಬೇಕು. ಆಮೇಲೆ ನಿರ್ಧಾರನ ಮತ್ತೆ ಮತ್ತೆ ಬದಲಾಯಿಸ್ತಾ ಇರಬಾರ್ದು. ಒಳ್ಳೇದು ಮಾಡಬೇಕು ಅಂದ್ಕೊಂಡು ಮಾಡ್ತಾ ಹೋಗಬೇಕು. ಸೊ ಒಳ್ಳೆ ನಿರ್ಧಾರ ತಗೊಳ್ಳಿ, ಧೈರ್ಯ ನಿಮಗೆ ಬರುತ್ತೆ. ಚಿರತೆ ಝೂವಲ್ಲಿರೋ ಚಿರತೆ ಆದರೆ, ಗಂಡಸರು ಝೂವಲ್ಲಿರೋ ಚಿರತೆ ಥರ ಇದ್ದರೆ ಅವರಿಗೆ ಅಂದರೆ ಫ್ಯಾಮಿಲಿ ಮ್ಯಾನ್ ಆಗಿದ್ದರೆ ಅವರಿಗೆ ಖುಷಿ. ಹೆಂಗಸರಿಗೆ ನೀವು ಎಲ್ಲರೂ ಒಬ್ಬನೇ ಊರೂರು ಸುತ್ತಕೊಂಡು ಎಲ್ಲ ಇದು ಮಾಡಿದ್ರೆ ಅವರಿಗೆ ಅನುಮಾನ, ಭಯ ಇದು ಎಲ್ಲ ಶುರುವಾಗುತ್ತೆ. ಹೆಂಗಸರಿಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ. ಸೊ ಆ ಅಟ್ಯಾಚ್ಮೆಂಟಿಂದನೇ ಮನೆಯಲ್ಲಿ ಜಗಳಗಳು ಇದು ಎಲ್ಲ ಜಾಸ್ತಿ ಆಗೋದು. ಯಾರು ಲೇಡೀಸು ಕಮೆಂಟ್ ಮಾಡಿ, ನಾನು ಹೇಳಿದ್ದು ಏನಾದ್ರು ಸ್ವಲ್ಪ ನಿಮಗೆ ಹೌದು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಯಾರು ಲೇಡೀಸ್ ಅಂತ, ಹೆಂಗಸರು ಅಂತಲ್ಲ, ಗಂಡಸರು ಕೂಡ ಭಯ ಆದಾಗ ಕೂಗಾಡೋದು,
ಜೋರಾಗಿ ಮಾತಾಡೋದು ಎಲ್ಲ ಮಾಡ್ತಾರೆ. ಸೊ ಅದೊಂದು ಪ್ಯಾಟ್ರನ್, ಅದು ಎಲ್ಲ ಕಡೆನೂ ಹಾಗೆ ಅದು ವರ್ಕ್ ಆಗೋದು. ಭಯನ ಇದು ಮಾಡೋಕ್ಕೆ, ಮುಚ್ಚಿಡೋಕ್ಕೆ ಕೋಪ ಮಾಡ್ಕೊಳೋದು. ಆಮೇಲೆ ಏನಾದ್ರು ಅನಾಹುತ ಆದರೆ ಅದನ್ನು ಮತ್ತೆ ಮುಚ್ಚಿಡೋಕ್ಕೆ ಸುಳ್ಳು ಹೇಳೋದು. ಎಲ್ಲ ಒಂದೊಂದು ಚೈನ್ ರಿಯಾಕ್ಷನ್ ಥರ. ನೋಡಿ, ಎಲ್ಲ ಹೆಂಗಸರಿಗೂ, ಹೆಂಗಸರು ಅನ್ನೋದ, ಲೇಡೀಸು, ಮಹಿಳೆಯರು ಅನ್ನೋದ, ಏನು ಅನ್ನೋದಂತ ಗೊತ್ತಿಲ್ಲ. ಆದರೆ ಕನ್ನಡ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿನೇ ಸ್ಟ್ರಿಕ್ಟಾಗಿರ್ತಾರೆ. ಅವಾಗೆಲ್ಲ ಹೆಣ್ಮಕ್ಳು ಯಾವಾಗಲೂ ಸ್ಟ್ರಿಕ್ಟೇ. ಗಂಡು ಮಕ್ಕಳು ಸ್ವಲ್ಪ ಶಿಸ್ತಲ್ಲಿರಬೇಕು. ಗಂಡು ಮಕ್ಕಳು ಕೂಡ ಶಿಸ್ತು ಕಲಿಬೇಕು. ಒಳ್ಳೆ ಹುಡುಗ ಸಿಕ್ಕಲಿ ಅಂತ ದೇವಸ್ಥಾನದಲ್ಲಿ ಏನದು ಸಂಕಷ್ಟಿ ಎಲ್ಲ ಮಾಡಿರ್ತಾರೆ ಕಣ್ರಪ್ಪ ಹುಡುಗಿಯರು, ಒಳ್ಳೆ ಗಂಡ ಸಿಗಲಿ ಅಂತ. ನೀವು ಹೊಗೆ ಬಿಟ್ಕೊಂಡು ಎಣ್ಣೆ ಹೊಡ್ಕೊಂಡು ವಾಲಾಡ್ಕೊಂಡೆಲ್ಲ ಬಂದರೆ ಮನೆಗೆ, ಆ ಹುಡುಗಿಯರು ಅವರು ಆ ಪೂಜೆ ಎಲ್ಲ ಮಾಡಿ ಭಕ್ತಿ ಮಾಡಿ ಈ ಥರ ಫಲನ ಅಂತ. ಒಳ್ಳೆ ಭಕ್ತಿಯಿಂದ ಮಾಡಿದ್ರೆ ಒಳ್ಳೆ ಗಂಡನೇ ಸಿಗ್ತಾರೆ ಕಣ್ರಮ್ಮ. ಕಾಯಬೇಕು ನೀವು. ಬೇಗ 19-20ಕ್ಕೆ ಮದುವೆ ಆಗಬೇಡಿ. ಕಾಯಿರಿ, ಒಂದು 24-25 ತನಕ ಕಾಯಿರಿ. ಓದಿ, ಹೆಣ್ಮಕ್ಳು ಜಾಸ್ತಿ ಓದಿ ಡಿಗ್ರಿ ಮಾಡಿ ಒಳ್ಳೆ ಹುಡುಗ ಸಿಗೋ ತನಕ ಮದುವೆ ಆಗಬೇಡಿ. ಒಳ್ಳೆ ಹುಡುಗ, ನೀವು ಒಳ್ಳೆ ಹುಡುಗಿ ಆಗಿ ನಿಮಗೂ ಒಳ್ಳೆ ಹುಡುಗ ಸಿಗ್ತಾನೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ.